ಬಸವರಾಜ್ ಚಂದ್ರಕಾಯ ಬಸವರಾಜ್ ಎಂತೆಂತ ಜಾಗದಲ್ಲಿ ಕೂತ್ಕೊಂಡಿದ್ದೀನಿ. ನಾನು ನೋಡಿಲ್ಲ. ಮಧುಗಿರಿನಲ್ಲಿ ನೋಡ್ಬೇಕು. ಗೊಲ್ರಟ್ಟಿಗಳು, ಗೊಲ್ರ ಗುಡಿಸ್ಲುಗಳು, ಅಲ್ಲಿಂದ ಹೊಲ ಬಿಡ್ತಾ ಇದ್ರೆ ಜೊತೆ ಹೋಗಿ ನಾನು ಹೊಲ ಕಡಲೆ ಗಿಡ ಕೀಳ್ತಾ ಇದ್ರೆ ಹೆಂಗಸರ ಜೊತೆ ಹೋಗಿ ಕುತ್ಕೊಂಡು ಅಡಿಕೆಲೆ ಹಾಕೊಂಡು ಅವ್ರ ಜೊತೆ ಏನಮ್ಮ ಹೇಳು ಏನಾಯ್ತು ಇವತ್ತು ನಮ್ಗೆ ಹೆಂಗೆ ಅಂತ ಕಥೆಗಳು ಕೇಳ್ತಾರೆ. ಒಂದು ಅರ್ಧ ಗಂಟೆ ಅವರು ಹೇಳೋದಿಲ್ಲ. ಇವ್ರು ಯಾರು ಗಂಡಸರ ಹತ್ರ ಬರಂಗಿಲ್ಲ. ಬೆಟ್ಟದಲ್ಲಿ ಒಂದು ಹಳ್ಳಿ ಇತ್ತು. ಯಾವ ಶಾಸಕರು ಅಲ್ಲಿಗೆ ಹೋಗಿಲ್ಲ. ರೋಡ್ ಇಲ್ಲ, ಹತ್ಕೊಂಡು ಹೋಗ್ಬೇಕು. ಯಾರು 5 ಕಿಲೋಮೀಟರ್ 6 ಕಿಲೋಮೀಟರ್. ನಾನು ಹೋಗಿದ್ದೆ. ಒಂದಿನ ಹೋಗಿ ಬಂದೆ, ಮುಗೀತದೆ ಕತೆ. ಅಲ್ಲಿ ಆ ಊರಿಗೆ ಯಾರು ಹೆಣ್ಣು ಕೊಡಲ್ಲ. ಯಾಕಂದ್ರೆ ಇಷ್ಟು ಕಷ್ಟ ಆಗ್ಬೇಕು. ಆಮೇಲೆ ಊರಲ್ಲಿ ಬೋರಿಲ್ಲ, ಬಾವಿ ಅಂತ ಕಲ್ಯಾಣಿ ಅಂತ ಇದೆ. ಮಳೆಗಾಲದಲ್ಲಿ ನೀರು ಬಂದ್ರೆ ಅಷ್ಟೇ. 5 ವರ್ಷ ಟೀ ಕುಡಿಯೋರು ಆ ಕಡೆ ಎಲ್ಲ ತಗೊಳ್ರು ಬನ್ನಿ ಸರ್ ಈ ಕಡೆ ಟೀ ಪೊಲೀಸ್ನವ್ರು ಕೊಡ್ತೀವಿ. ಈಗ ಅದಕ್ಕೆ ರೋಡ್ ಮಾಡಿಸಿ, ಅದಕ್ಕೆ ಬೋರ್ವೆಲ್ ಹಾಕಿಸಿ, ಬೋರ್ವೆಲ್ ಹಾಕಕ್ಕೆ ಲಾರಿನೇ ಹೋಗಂಗಿಲ್ಲ. ಸೊ ಬೋರ್ವೆಲ್ ಹಾಕಿಸಿ ರೋಡ್ ಮಾಡಿಸಿ ಫಸ್ಟು ಬೋರ್ವೆಲ್ ಹಾಕಿಸಿ, ಆಮೇಲೆ ಅಲ್ಲೇ ಒಂದಿಷ್ಟು ಕಲ್ಯಾಣ ಮಾಡ್ತಾರೆ. ಸಣ್ಣ ಮದುವೆಗಳು ಮಾಡ್ತಾರೆ. ಕಲ್ಯಾಣಿನ ಶುದ್ಧ ಮಾಡಿಸಿ, ಕಲ್ಯಾಣಿನ ಪಾಚಿ ಹೋಗಿ ಅದನ್ನ ಪಾಚಿ ಸೈಡ್ ಮಾಡಿ ನೀರು ತಗೊಂಡು ಬಂದು ಕಾಯಿಸಿ ಸೋಸಿ ಕುಡಿಬೇಕು. ಒಂಥರ ಕಠಿಣ ಪರಿಸ್ಥಿತಿ. ಇವತ್ತು ನಾವು ಹೋಗ್ಬಿಟ್ರೆ ಆಮೇಲೆ ಅವ್ರು ಬೆಳಿಗ್ಗೆ ಇದ್ರೆ ನಾನೇ ಮಾಡೋದು ಯಾರಿಗೂ ಕೈಗೆ ಸಿಗ್ತಿರ್ಲಿಲ್ಲ. ಮೋಟರ್ ಬೈಕಲ್ಲಿ ಹೋಗ್ಬಿಡೋದು ಇದೆ ಅಲ್ಲಿಗೆ. ಯಾಕೆಂದ್ರೆ ರಾಗಿ ರೊಟ್ಟಿ ಬೆಣ್ಣೆ ಇಷ್ಟ ಆಗ್ತದೆ ತಿನ್ನಕ್ಕಾಗುತ್ತೆ. ಅಷ್ಟು ಬೆಣ್ಣೆ ಆಗ್ತದೆ ಅವರಿಗೆ. 5 ಗಂಟೆ ಅಂದ್ರೆ ಅವರೆಲ್ಲ ಊರು ಬಿಟ್ಬಿಡ್ತಾರೆ. ಆ ಬೆಣ್ಣೆ ಎಲ್ಲ ತಗೊಂಡು ಇಲ್ಲಿ ಮಾರಿ 10 ಗಂಟೆಗೆ ಅವ್ರಿಗೆ ಬೇಕಾದ ಅವರು ಅಷ್ಟೊಂದು ಪ್ರೀತಿಯಿಂದ ನನಗೆ ರಾಗಿ ರೊಟ್ಟಿ ಬೆಣ್ಣೆ ಅಯ್ಯೋ ಅದನ್ನೆಲ್ಲ ನೋಡಕ್ಕೆ ಮಧುಗಿರಿ ತಾಲೂಕು ಮೇಲೆ ಎಲ್ಲ ಅನುಭವ. ಇವತ್ತು ಕಾಂತರಾಜ್ ಅಂತ ಒಬ್ಬ ಹುಡುಗ ಇದೆ. ಕಾಂತರಾಜ್ ಇವತ್ತು ಬರ್ತಾನೆ. ಇವತ್ತು ಬರ್ತಾನೆ. I'm in touch. ಮೊನ್ನೆ ದಾರಿ ಹೋಗಿ ನಿಲ್ಸಿದ್ರು. ಬತ್ತಿದ್ ಕೊಡ್ರು ಇನ್ನೊಂದು ಜನ ಹೋಗಿ ಆಯ್ತೇನಪ್ಪ ಎಲ್ಲ ಹೋಗನೇನ್ರು? ಇನ್ನು ಯಾರು ಕುಡಿತಾರ? ಯಾರು